SSLC ಎಕ್ಸಾಮ್ ಮುಗ್ದಿರೋ ಮಕ್ಕಳಿಗೆ ಇರೋದು ಒಂದೇ ಪ್ರಶ್ನೆ, ವಾಟ್ ನೆಕ್ಸ್ಟ್? ಮುಂದೆ ನಾವು ಏನ್ ಮಾಡೋದು, ಯಾವ ಕೋರ್ಸ್ ತಗೊಂಡ್ರೆ ಏನಾಗುತ್ತೆ, ಎಷ್ಟು ಸ್ಕೋಪ್ ಇರುತ್ತೆ, ನಮ್ಗೆ ಯಾವ ತರ ಜಾಬ್ ಅಪರ್ಚುನಿಟೀಸ್ ಇರುತ್ತೆ, ನಮ್ಮ ಇಂಟ್ರೆಸ್ಟ್ ಏನು, ಏನ್ ಮಾಡೋದಪ್ಪ? ಅಪ್ಪ ಒಂದ್ ಹೇಳ್ತಾರೆ, ಚಿಕ್ಕಪ್ಪ ಒಂದ್ ಹೇಳ್ತಾರೆ, ಅಣ್ಣ ಒಂದ್ ಹೇಳ್ತಾನೆ, ಅಕ್ಕ ಒಂದ್ ಹೇಳ್ತಾಳೆ, ನಮ್ ಫ್ರೆಂಡ್ಸ್ ಒಂದ್ ಮಾತು ಹೇಳ್ತಾರೆ. ಏನ್ ಮಾಡೋದು ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಮಾಡೋದ್ರಿ, ಏನ್ ಮಾಡೋದು ಅಂತ ಇವಾಗ ಹೇಳ್ತೀನಿ. ನಿಮ್ಮ ಹತ್ರ ಆಪ್ಷನ್ಸ್ ಏನಿದೆ ಅಂತ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್, ಫಸ್ಟ್ ಥಿಂಗ್ ಇಸ್ ಯು ಶುಡ್ ನೋ ವಾಟ್ ಆರ್ ಯುವರ್ ಆಪ್ಷನ್ಸ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ನಿಮ್ದ ಸ್ಕಿಲ್ಸ್ ಏನು, ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ಇಂಟ್ರೆಸ್ಟ್ ಏರಿಯಾ ಏನು ಅನ್ನೋದು ಒಂದು ಐಡಿಯಾ ಇದ್ದಾಗ ನಿಮ್ಗೆ ಚೂಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ರೈಟ್? ಸೊ ಇದನ್ನ ಫೋಕಸ್ ಮಾಡಿಟ್ಕೊಂಡು ನಾನು ಒಂದಿಷ್ಟು ಕೋರ್ಸ್ ನಲ್ಲಿ ಲಿಸ್ಟ್ ಮಾಡ್ತೀನಿ. ಸೊ ಫಸ್ಟ್ ನಿಮಗಿರೋದು PUC ಅಲ್ವಾ? ಸೊ PUC ಲಿ ನಿಮಗೆ ಕ್ಯಾಟಗರೀಸ್ ಬರುತ್ತೆ. ಅದಾದ್ಮೇಲೆ ನಿಮಗಿರುತ್ತೆ ಡಿಪ್ಲೊಮಾ, ಆಲ್ಸೋ ITI ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ನಿಮ್ಗೆ ಸಿಗ್ತವೆ. ಈಗ ಇವೆಲ್ಲ ಏನು ಅಂತ ಟಕ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಜಾಸ್ತಿ ಡೆಪ್ತ್ ಹೋಗಲ್ಲ, ಬಟ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಫಸ್ಟ್ ನಿಮ್ಗಿದೆ ಯಾವ್ದಪ್ಪ? PUC ಅಲ್ವಾ? PUC ಎಲ್ರಿಗೂ ಗೊತ್ತು, ಎಲ್ರು ಹೋಗ್ಬಿಡ್ತೀರಾ 11th 12th ಕ್ಲಾಸ್ಗೆ ಆರಾಮಾಗಿ ಹೋಗ್ಬಿಡ್ತೀರಾ. ಬಟ್ PUC ಲಿ ಏನೇನು ಆಪ್ಷನ್ ಇದೆ? ತುಂಬಾ ಜನ ಮೆಜಾರಿಟಿ ಪೋರ್ಷನ್ ತಗೊಳ್ಳೋದು ಅಂತಂದ್ರೆ ನೀವು ತಗೊಳ್ಳೋದೇ ಸೈನ್ಸ್. ಮೆಜಾರಿಟಿ ಅವ್ರು ತಗೊಳ್ಳೋದು ಅಂತಂದ್ರೆ ಸೈನ್ಸ್ ಅಂತಾನೆ ಅನ್ಕೊಳ್ಳಿ. ಸೈನ್ಸ್ ಸ್ಟ್ರೀಮ್ ಅನ್ನ ತುಂಬಾ ಜನ ತಗೋತಾರೆ. ಇವಾಗ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಏನೇನ್ ಬರುತ್ತೆ ಅಂತ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೈನ್ಸ್ ಸ್ಟ್ರೀಮ್ ಅಲ್ಲಿ ನೀವು PCMB ಮಾಡ್ತೀರಾ, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ತಗೊಂಡಿರ್ತೀರಾ, ಅಥವಾ PCM ಕಂಪ್ಯೂಟರ್ ಸೈನ್ಸ್ ಆರ್ PCM ಎಲೆಕ್ಟ್ರಾನಿಕ್ಸ್ ತಗೊಂಡಿರ್ತೀರಾ, ಅಥವಾ PCB ಅಂತ ಇಟ್ಕೊಂಡು ಬೇರೆ ಯಾವ್ದಾದ್ರು ಪ್ಲಸ್ ಸಬ್ಜೆಕ್ಟ್ ನ ಹಾಕೊಂಡಿರ್ತೀರಾ. ಸೊ ನಿಮಗೆ ಈ ತರ ಆಪ್ಷನ್ಸ್ ಇದ್ದದಕ್ಕೆ ನೀವು ಈ ತರ ಆರಾಮಾಗಿ ಕೋರ್ಸ್ ನ ನೀವು ಚೂಸ್ ಮಾಡ್ಕೋತೀರಾ. ಇದನ್ನ ಯಾರು ಚೂಸ್ ಮಾಡ್ಕೋಬಹುದು, ಏನು ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಯಾರ್ಗೆ ನೀವು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ತೀರಾ, ಅಥವಾ ಡಾಕ್ಟರ್ ಆಗ್ಬೇಕಂದಿರ್ತೀರಾ, ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗ್ತೀರಾ, ಅಥವಾ ರಿಸರ್ಚರ್ ಆಗ್ಬೇಕಂದಿರ್ತೀರಾ, ಅಂದ್ರೆ ಸೈಂಟಿಸ್ಟ್ ಏನಾದ್ರು ಆಗ್ಬೇಕಂದಿರ್ತೀರಾ, ಅವರು ಈ ಫೀಲ್ಡ್ ನ ಆರಾಮಾಗಿ ಚೂಸ್ ಮಾಡ್ಬೋದು. ಅಷ್ಟಲ್ಲದೆ ಯು ಕ್ಯಾನ್ ಈವನ್ ಗೋ ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್. ನಿಮಗೆ ಗೊತ್ತಲ್ಲ, ಮನೆ ಡಿಸೈನ್ ಮಾಡೋರು ಅವರೆಲ್ಲ, ಮನೆ ಡಿಸೈನಿಂಗ್ ಅಂತಲ್ಲ, ಮನೆ ಅಂತಲ್ಲ, ಎಷ್ಟೊಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನಮ್ಮ ಡ್ಯಾಮ್ಸು, ದೊಡ್ಡ ಬಿಲ್ಡಿಂಗ್ಸು, ನಮ್ಮ ವಿಧಾನಸೌಧ, ಪಾರ್ಲಿಮೆಂಟು ಎಲ್ಲ ಆರ್ಕಿಟೆಕ್ಚರ್ ಇಂದಾನೆ ಪಾಸಿಬಿಲಿಟಿ ಆಗೋದು. ದೊಡ್ಡ ಈವನ್ ಟೆಂಪಲ್ಸ್ ಆಯ್ತು, ಎಲ್ಲ ಕನ್ಸ್ಟ್ರಕ್ಟ್ ಮಾಡೋದು, ಮ್ಯೂಸಿಯಮ್ಸು, ಬೇಸಿಕಲಿ ಬಿಗ್ ಸ್ಟ್ರಕ್ಚರ್ಸ್ನ, ಈವನ್ ಸಿಟಿ ಡಿಸೈನ್ ಮಾಡೋರು ಕೂಡ ಆರ್ಕಿಟೆಕ್ಚರ್ ಓದಿದವ್ರೆ ಅಂತ ಹೇಳ್ತೀನಿ. ಸೊ ಆಲ್ ದೀಸ್ ಆರ್ ಕರಿಯರ್ ಆಪ್ಷನ್ಸ್ ಆರ್ ಅವೈಲೇಬಲ್. ಅದು ನೀವು ಸೈನ್ಸ್ ಮಾಡಿದಾಗ, ರೈಟ್? ಅಷ್ಟಲ್ದೇನೆ ತುಂಬಾ ಜನ ಕ್ವೆಶನ್ ಇರುತ್ತೆ, ಮ್ಯಾಮ್ ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು ಮ್ಯಾಮ್, ನಾನು ಏನೋ ಪೊಲೀಸ್ ಆಗಬೇಕು ಮ್ಯಾಮ್ ಅಂತ ಹೇಳ್ತಿರ್ತೀರಿ, ಅಥವಾ ನಾನು IAS ಆಗಬೇಕು ಅಂತ ಹೇಳ್ತೀರಿ. ಏನಾದರೂ ಡಿಫ್ರೆಂಟ್ ಆಸ್ಪಿರೇಷನ್ಸ್ ಇರುತ್ತೆ ಯಾವುದೇ ಗೌರ್ಮೆಂಟ್ ಜಾಬಲ್ಲಾದರೂ. ನೀವು ಸೈನ್ಸ್ ಮಾಡಿದ್ರು ಕೂಡ ಗೌರ್ಮೆಂಟ್ ಜಾಬ್ಸ್ ಯಾವುದೇ ಇರಲಿ ನೀವು ಬರಿಬೋದು. ಅಷ್ಟಲ್ದೇನೆ ಗೌರ್ಮೆಂಟ್ ಜಾಬ್ಸ್ ಬರೀ ಅಷ್ಟೇ ಅಲ್ಲ, ಅದರಲ್ಲೂ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ನಿಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲೂ ಕೂಡ ನಿಮಗೆ ಗೌರ್ಮೆಂಟ್ ಜಾಬ್ ಆಪ್ಷನ್ಸ್ ಇರುತ್ತೆ, ಮೆಡಿಕಲ್ ಫೀಲ್ಡಲ್ಲೂ ನಿಮಗೆ ಗೌರ್ಮೆಂಟ್ ಜಾಬ್ ಆಪ್ಷನ್ಸ್ ಇರುತ್ತೆ. ಸೊ ಯು ಆಲ್ ಹ್ಯಾವ್ ಅಪಾರ್ಚುನಿಟೀಸ್ ಹಿಯರ್. ನೀವು ರಿಸರ್ಚರ್ ಆದಾಗ ಆಬ್ವಿಯಸ್ಲಿ ನೀವು ನಮ್ಮ DRDO, ನಮ್ಮ ಇಸ್ರೋ ಜೊತೆ ನೀವು ವರ್ಕ್ ಮಾಡಬಹುದು. ಆಲ್ ರೈಟ್? ದ ನೆಕ್ಸ್ಟ್ ಯು ಹ್ಯಾವ್ ಇನ್ನೊಂದು ಚಂಕ್ ಆಫ್ ಪೋರ್ಷನ್ ಮಾಡೋರು ಕಾಮರ್ಸ್ ಅಂತ ಹೇಳ್ಬೋದು. ಕಾಮರ್ಸ್ ಅಲ್ಲಿ ಯೂಶಲಿ ಯಾರು ಮಾಡ್ತಾರೆ ಅಂತಂದ್ರೆ, ಯಾರಿಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಅಥವಾ ಫೈನಾನ್ಸ್ ಲೈನು ಇಷ್ಟ ಇರುತ್ತೋ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇಷ್ಟ ಇರುತ್ತಲ್ಲ, ಅವರೆಲ್ಲ ಈ ಕೋರ್ಸ್ನ ಮಾಡ್ಕೊಂಡಿರ್ತಾರೆ. ಸೊ ಕಾಮರ್ಸ್ ಅಲ್ಲಿ ನಿಮಗೆ ಮೇನ್ ಆಗಿ ಸಬ್ಜೆಕ್ಟ್ಸ್ ಬರೋದಂದ್ರೆ ಅಕೌಂಟ್ಸ್ ಬರುತ್ತೆ, ಫೈನಾನ್ಸ್ ಬರುತ್ತೆ, ಬ್ಯಾಂಕಿಂಗ್ ಬರುತ್ತೆ, ಎಕ್ಸೆಟ್ರಾ. ಇವೆಲ್ಲ ಟ್ಯಾಕ್ಸು ಇವನ್ನೆಲ್ಲ ನೋಡ್ಕೊಳ್ಳೋದು, ಇದೆಲ್ಲ ಕಲಿಯೋದು ಕಾಮರ್ಸ್ ಅಲ್ಲಿನೇ. ಸ್ವಲ್ಪ ಎಲ್ಸಿ ಕ್ಯಾಲ್ಕುಲೇಷನ್ ಹೆವಿ, ಮ್ಯಾಥ್ಸ್ ಹೆವಿ ಆಗುತ್ತೆ ಹೊರತು, ಒನ್ಸ್ ಅಗೇನ್ ನಾಟ್ ದಟ್ ಟಫ್. ಮ್ಯಾಥ್ಸಿಗೆ ಭಯ ಇದ್ದವರು ಕೂಡ ತೊಂದರೆ ಇಲ್ಲ, ಈ ಸಬ್ಜೆಕ್ಟ್ನ, ಈ ಕೋರ್ಸ್ ನೀವು ಆರಾಮಾಗಿ ಚೂಸ್ ಮಾಡ್ಕೋಬಹುದು. ಹೇಳಿದಾಗೆ ಇಲ್ಲಿ ನಿಮಗೆ ಆಪ್ಷನ್ಸ್ ಓಪನ್ ಅಪ್ ಆಗುತ್ತೆ. ವೆನ್ ಯು ಕ್ಯಾನ್ ಗೋ ಫಾರ್ ಬ್ಯಾಂಕ್ಸ್, ಅಂದ್ರೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನಿಮಗೆ ಈ ಆಪ್ಷನ್ ಆರಾಮಾಗಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಅಷ್ಟಲ್ದೇನೆ ಯುವರ್ ಓನ್ ಬಿಸ್ನೆಸ್ ಮಾಡಕ್ಕೆ ಕೂಡ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಯು ವಿಲ್ ನೋ ಲಾಟ್ ಆಫ್ ಡೀಟೇಲ್ಸ್, ಇನ್ಸೈಟ್ಸ್ ಆಫ್ ದ ಬಿಸ್ನೆಸ್ ಅಲ್ಲಿ ನಿಮಗೆ ಕಲಿಸ್ಕೊಡ್ತಾರೆ ಕಾಮರ್ಸ್ ಅಲ್ಲಿ.
ತುಂಬಾ ನಿಮ್ಗೆ ಕೇಳಿರ್ತೀರಾ, ಯಾರಾದ್ರೂ ಶಾರ್ಕ್ ಟ್ಯಾಂಕ್ ನೋಡೋರು ಕೂಡ ಕೇಳ್ತಾರೆ, ಎಬಿಟಾ ಅದು ಇದಂತ ಏನೇನೋ ವರ್ಡ್ಸ್ ಹೇಳ್ತಾರೆ. ಟ್ಯಾಕ್ಸ್ ಬಗ್ಗೆ ನೋಡ್ಬೇಕಾದ್ರೆ LTGA ಟ್ಯಾಕ್ಸ್ ಅಂತ ಎಷ್ಟೊಂದು ವರ್ಡ್ಸ್ ಯೂಸ್ ಮಾಡ್ತಾರೆ. ಅಷ್ಟೆಲ್ಲ ವರ್ಡ್ಸ್ ನಾವು ಆಮೇಲೆ ಕಲಿತೀವಿ. ಬಟ್ ಕಾಮರ್ಸ್ ಅಲ್ಲಿ ನಿಮ್ಗೆ ಮುಂಚೆನೆ ಕಲಿಸ್ಬಿಡ್ತಾರೆ ಎಲ್ಲ. ಸೊ ಬೇಸಿಕಲಿ ಯು ವಿಲ್ ಹ್ಯಾವ್ ಲಾಟ್ ಆಫ್ ಫಿನಾನ್ಷಿಯಲ್ ನಾಲೆಜ್ ಅಂತ ಹೇಳ್ಬೋದು. ದೆನ್ ಹ್ಯಾವ್ ಆರ್ಟ್ಸ್. ಆರ್ಟ್ಸ್ ಅಲ್ಲಿ ತುಂಬಾ ಕಮ್ಮಿ ಜನ ಆರ್ಟ್ಸ್ ಮಾಡ್ತಾರೆ. ಸೊ ಮೇನ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟ್ಸ್ ಅಂತ ತಗೊಂಡಾಗ ಯು ವಿಲ್ ಹ್ಯಾವ್ ಹ್ಯುಮ್ಯಾನಿಟೀಸ್ ಅಂತ ಕರೀತಾರೆ. ಆರ್ಟ್ಸ್ಗೆ ಹ್ಯುಮ್ಯಾನಿಟೀಸ್ ಅಂತಾನೆ ಕರೆಯೋದು. ಇಲ್ಲಿ ನೀವು ಸೋಷಿಯಲ್ ಸೈನ್ಸ್ ಓದ್ತೀರಾ, ಸಮಾಜ ವಿಜ್ಞಾನ ಓದ್ತೀರಾ, ಜರ್ನಲಿಸಂ ಓದ್ತೀರಾ ಅಲ್ವಾ, ಸೊಸೈಟಿಗೆ ರಿಲೇಟೆಡ್ ಆಗಿರೋ ಹಿಸ್ಟ್ರಿನೂ ಓದ್ತೀರಾ, ಪಾಲಿಟಿನೂ ಓದ್ತೀರಾ. ಇವೆಲ್ಲ ಸಬ್ಜೆಕ್ಟ್ ಇವಾಗ ಏನು ಓದ್ತಿದ್ರಲ್ಲ 10th ವರೆಗೂ, ಅವು ಕೂಡ ಅಲ್ಲಿ ಇನ್ನು ಗಾಢವಾಗಿ ಓದ್ತೀರಾ ಆರ್ಟ್ಸ್ ಅಲ್ಲಿ. ಸೊ ಇಲ್ಲಿ ನಿಮಗೆ ಯಾವ ತರ ಕರಿಯರ್ ಆಪ್ಷನ್ಸ್ ಓಪನ್ ಆಗ್ತವೆ ಅಂತಂದ್ರೆ ಮಕ್ಕಳೇ, ಯು ವಿಲ್ ಸ್ಟಾರ್ಟ್ ಟು ಹ್ಯಾವ್ ಫ್ಯೂ ಕರಿಯರ್ ಆಪ್ಷನ್ಸ್ ಔಟ್ ಆಫ್ ಆರ್ಟ್ಸ್. ಇಲ್ಲಿ ಕೂಡ ನೀವು ಆಬ್ವಿಯಸ್ಲಿ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಅಂತೂ ಮಾಡ್ತೀರಾ. ಯಾವುದೇ ಕೋರ್ಸ್ ಮಾಡ್ಲಿ ಒನ್ಸ್ ಅಗೇನ್ ನೀವು ಟೀಚರ್ ಕೂಡ ಆಗ್ಬೋದು ಆ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇದ್ದಾಗ. ಅಂಡರ್ ಗ್ರಾಡ್ಸ್ ಇರಲಿ, ಪೋಸ್ಟ್ ಗ್ರಾಜುಯೇಟ್ ಇರಲಿ, ಟೀಚರ್ಸ್ ಅಂತೂ ಆಗ್ಲೇಬಹುದು, ತೊಂದರೆ ಇಲ್ಲ. ಈವನ್ ಯು ಕ್ಯಾನ್ ಒನ್ಸ್ ಅಗೇನ್ ರೈಟ್ ಗೌರ್ಮೆಂಟ್ ಎಕ್ಸಾಮ್ಸ್. ಯಾಕಂದ್ರೆ ಇಲ್ಲಿ ನೀವು ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಮೇನ್ಲಿ ನೋಡಿರ್ತೀರಾ, ಸ್ಪೆಷಲಿ UPSC ಅಂದಾಗ, ಈವನ್ IPS ಅಂದಾಗ, ನೀವು KAS ಅಂದಾಗ, ಕೆಲವೊಂದು ತುಂಬಾ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಈವನ್ ಇಫ್ ಯು ರೈಟ್ ಫಾರ್ SEBI, ಎಷ್ಟೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ, IB ಅಂತ ಇದೆ. ಎಲ್ಲ ಕಡೆನೂ ಈವನ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲೂ ಕೂಡ ತುಂಬಾ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಹಿಸ್ಟ್ರಿ, ಸಿವಿಕ್ಸ್, ಪಾಲಿಟಿ ಎಲ್ಲಾನು ಕೇಳ್ತಾರೆ. ಇಲ್ಲಿ ನಿಮ್ಗೆ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಬಟ್ ನೀವು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ನ ಆಮೇಲೆ ಓದ್ಕೋಬಹುದು. ಇನ್ನು ಏನು ಉಳಿದಿರುತ್ತಲ್ಲ ಆಮೇಲೆ ನೀವು ಓದ್ಕೋಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ನಿಮ್ಗೆ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ. ಸೊ ಎಕ್ಸಾಮ್ಸ್ ಅಂದ್ರೂ ಆಯ್ತು. ಮತ್ತೆ ಇನ್ನೇನಪ್ಪ ಕರಿಯರ್ ಆಪ್ಷನ್ ಇರೋದು, ನಿಮಗೆ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ. ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ ಸೈಕಾಲಜಿ ಸಬ್ಜೆಕ್ಟ್ ಇರುತ್ತೆ, ಅದನ್ನು ಕೂಡ ನೋಡ್ಕೋಬಹುದು. ಈವನ್ ಯು ವಿಲ್ ಹ್ಯಾವ್ ಸೈಕಾಲಜಿಸ್ಟ್, ಗೊತ್ತಲ್ಲ ನಿಮ್ಗೆಲ್ಲ. ಸೊ ಅಲ್ಲಿನೂ ನೀವು ರಿಸರ್ಚ್ ಫೀಲ್ಡ್ ಅಲ್ಲೂ ಕೂಡ ಹೋಗ್ಬೋದು. ಎಷ್ಟೊಂದು NGOs ಅಲ್ಲಿ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೈಕಾಲಜಿ ಇಸ್ ನಾಟ್, ಇಟ್ಸ್ ಅ ವೆರಿ ವೈಡ್ ಆಸ್ಪೆಕ್ಟ್ ಅಲ್ವಾ, ತುಂಬಾ ವೈಡ್ ಆಸ್ಪೆಕ್ಟ್ ನಿಮ್ಗೆ ಸಿಕ್ಬಿಡುತ್ತೆ ಇಲ್ಲಿ. ಸೈಕಾಲಜಿಲೂ ಕೂಡ ಇಟ್ಸ್ ವೆರಿ ಗುಡ್ ಸ್ಟ್ರೀಮ್ ಅಂತಾನು ಹೇಳ್ಬೋದು. ಅಂಡ್ ಆಬ್ವಿಯಸ್ಲಿ ನಾನು ಹೇಳಿದೆ, ಜರ್ನಲಿಸಮ್ ಅಂತೂ ಇದ್ದೇ ಇದೆ ನಿಮ್ಗೆ. ಯು ಕ್ಯಾನ್ ಆಲ್ಸೋ ಬಿಕಮ್ ಲಾಯರ್. ಇಲ್ಲಿ ಲಾ ಓದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆರ್ಟ್ಸ್. ಹಂಗಂತ ಈವನ್ ಸಮ್ ಪೀಪಲ್ ಹೂ ಆರ್ ಫ್ರಮ್ ಸೈನ್ಸ್ ಅವರು ಕೂಡ ಲಾ ಮಾಡ್ಕೊಂಡಿದ್ದಾರೆ. ಓಕೆ, ಹಂಗಂತೇನಿಲ್ಲ. ಸೊ ದೀಸ್ ಆರ್ ದ ಒಂದಿಷ್ಟು ನಿಮ್ಗೆ ಗ್ಲಿಮ್ಸ್ ಕೊಟ್ಟಿದ್ದೀನಿ. ಇದು PUC ಆಯ್ತು. ಸೊ ಒಂದು ಕ್ವೆಶನ್ ನಿಮ್ಗೆ ಇರ್ಬೋದು, ಇದ್ರದ್ದು ಡ್ಯೂರೇಷನ್ ಏನು? ಡ್ಯೂರೇಷನ್ ಇಸ್ 2 years. ಇದು 2 years ಕೋರ್ಸ್ ಆಗಿರುತ್ತೆ. 2 years ನೀವು ಕರೆಕ್ಟ್ ಆಗಿ ಎಫರ್ಟ್ ಹಾಕಿ ಹೋದ್ರೆ 2 years ನೀವು ಆರಾಮಾಗಿ ಮುಗಿಸ್ತೀರಾ. ಏನು ಕಷ್ಟದ ಕೋರ್ಸ್ ಅಲ್ಲ ಇದು PUC ಅನ್ನೋದು. ನೆಕ್ಸ್ಟ್ ಕೋರ್ಸ್ ಬರುತ್ತೆ ನಿಮ್ಗೆ ಡಿಪ್ಲೊಮಾ. ಡಿಪ್ಲೊಮಾ ಇಲ್ಲಿ ನಿಮ್ಗೆ ಏನ್ ಆಪ್ಷನ್ ಇದೆ ಅಂತಂದಾಗ, ಡಿಪ್ಲೊಮಾ 3 years ಕೋರ್ಸ್ ಆಗಿದ್ದು, ಇಲ್ಲಿ ಬೇಸಿಕಲಿ ನೀವು ಟೆಕ್ನಿಕಲ್ ಎಜುಕೇಶನ್ ಕಲಿತೀರಾ ಡಿಪ್ಲೊಮಾದಲ್ಲಿ. ಡಿಪ್ಲೊಮಾಯಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ, ಏನಂದ್ರೆ ನೀವು ಒಂದು ವೇಳೆ ಇಂಜಿನಿಯರಿಂಗ್ ಫೀಲ್ಡ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಯು ವಿಲ್ ಬಿ ಡೈರೆಕ್ಟ್ಲಿ ಗೋಯಿಂಗ್ ಟು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ಗೆ ನಿಮಗೆ ಆಯ್ಕೆ ಮಾಡ್ಕೋತಾರೆ ಡಿಪ್ಲೊಮಾ ಅವ್ರಿಗೆ. ಡಿಪ್ಲೊಮಾದಲ್ಲೂ ಕೂಡ ನಿಮಗೆ ವೈಡ್ ವೆರೈಟಿ ಆಫ್ ಕೋರ್ಸಸ್ ಇದೆ. PUC ಆದ್ಮೇಲೆ ಮೋಸ್ಟ್ಲಿ ಟೆಕ್ನಿಕಲ್ ಎಜುಕೇಶನ್ ಅಲ್ದೇನು ಯು ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಡಿಪ್ಲೊಮಾ ಕೋರ್ಸಸ್. ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು ನಿಮ್ಮ ಸ್ಕಿಲ್ ಸೆಟ್ ಪ್ರಕಾರ. ಡಿಪ್ಲೊಮಾ ಜೊತೆಗೆ ಇನ್ನೊಂದಿದೆ ITI ಮೇನ್ಲಿ ನಿಮಗೆ ಇಲ್ಲಿ 2 years ಕೋರ್ಸ್ ಇರುತ್ತೆ. ನಿಮ್ಗೆ ಅವರು ಇಲ್ಲೂ ಕೂಡ ಟೆಕ್ನಿಕಲ್ ಎಜುಕೇಶನ್ ಅನ್ನೋಗಿಂತ ನೀವು ಪ್ರಾಪರ್ ಆಗಿ ನಿಮ್ದೊಂದು ಸ್ಪೆಸಿಫಿಕ್ ಅರೀನಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಯು ಕುಡ್ ಬಿ ಎಲೆಕ್ಟ್ರಿಷಿಯನ್, ಫಿಟ್ಟಿಂಗ್ ಜಾಬ್ಸ್, ಕೆಲವೊಂದು ಕಂಪ್ನಿಲಿ, ಇಂಡಸ್ಟ್ರಿಯಲ್ಲಿ, ಇಲ್ಲೆಲ್ಲ ನಿಮಗೆ ಬೇಸಿಕಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆಗುತ್ತೆ. ಇಂಡಸ್ಟ್ರಿ ಟ್ರೈನಿಂಗ್ ಆಗುತ್ತೆ. ಯೂಶಲಿ ITI ಎಲ್ಲಿ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ನಿಮ್ಗೆ ಕ್ವಿಕ್ ಆಗಿ ಜಾಬ್ ಬೇಕಾಗಿದೆ, ಯು ನೀಡ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ, ಕ್ವಿಕ್ ಆಗಿ ಜಾಬ್ ಬೇಕಾಗುತ್ತೆ, ಅಂಡ್ ಎಸ್ ಮ್ಯಾಮ್ ಐ ವುಡ್ ಲೈಕ್ ಟು ಗೋ ಹೆಡ್ ವಿತ್ ITI ಅಂಡ್ ಲುಕ್ ಫಾರ್ ದಿಸ್, ಅಂಡ್ ಆಮೇಲೆ ನಾನು ಮುಂದೆ ನನ್ನ ಕೋರ್ಸ್ನ ನೋಡ್ಕೋತೀನಿ ಅನ್ನೋರು ಕೂಡ ಇದನ್ನ ನೋಡ್ಕೋತಾರೆ. ಒನ್ಸ್ ಅಗೇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂದಾಗ ನಿಮ್ಮ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಒನ್ಸ್ ಅಗೇನ್ ನೀವು ನಿಮ್ಮ ಇಂಟ್ರೆಸ್ಟ್ ಅಂಡ್ ನಿಮ್ಮ ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡು ಕೋರ್ಸ್ನ ಚೂಸ್ ಮಾಡ್ಕೋಬೇಕಿಲ್ಲಿ. ಓಕೆ, ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ನೆಕ್ಸ್ಟ್ ಕೋರ್ಸ್ ವಿಚ್ ಇಸ್ ಪ್ಯಾರಾಮೆಡಿಕಲ್ ಅಂದ್ರೆ ಏನಪ್ಪಾ? ಪ್ಯಾರಾಮೆಡಿಕಲ್ ಅಂತಂದ್ರೆ ನೀವು ಮೆಡಿಸಿನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಮೋಸ್ಟ್ಲಿ ನೀವು ಹಾಸ್ಪಿಟಲ್ಸ್ ಮತ್ತೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಈ ಕೋರ್ಸ್ ನ ಮಾಡ್ಕೋತಾರೆ.
ಪ್ಯಾರಾಮೆಡಿಕಲ್ ಅವರು ಇಲ್ಲಿ ಹೆಂಗಾಗುತ್ತಂದ್ರೆ ನೀವು ಯು ವಿಲ್ ಬಿ ಹೆಲ್ಪರ್ಸ್ ಟು ದ ಡಾಕ್ಟರ್ಸ್. ನಿಮಗೆ ನಿಮ್ಮ ಕೋರ್ಸ್ ಯಾವ ತರ ಟ್ರಾನ್ಸಿಷನ್ ಆಗುತ್ತೆ ಅಂದ್ರೆ ಐದರ್ ಯು ವಿಲ್ ಬಿ ಇನ್ ರೇಡಿಯಾಲಜಿ ಅಂದ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಎಕ್ಸ್ರೇ ಆ ತರ ಸೆಂಟರ್ ಅಲ್ಲಿ ಇರ್ತೀರಾ, ಅಥವಾ ನೀವು ಆಪರೇಷನ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡಕ್ ಚಾನ್ಸ್ ಇರುತ್ತೆ, ಆರ್ ನೀವು ಆಸ್ ಅ ಕೇರ್ ಗಿವರ್ ಆಗು ಕೂಡ ಇರ್ತೀರಾ, ಅಂದ್ರೆ ನರ್ಸ್ ಜಾಬ್ ಕೂಡ ನಿಮ್ಗೆ ಇಲ್ಲಿ ಮೇನ್ಲಿ ಆಗಿ ಇರುತ್ತೆ. ಸೊ ಇಲ್ಲೂ ಕೂಡ ನೀವು ಸ್ಪೆಷಲೈಸೇಷನ್ ಮಾಡ್ಕೋಬೇಕಾಗತ್ತೆ. ಆಫ್ಟರ್ ಯುವರ್ PUC ಪ್ಯಾರಾಮೆಡಿಕಲ್ ನೀವು ಇನ್ನೊಂದು ಸ್ಪೆಷಲೈಸೇಷನ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಯುವರ್ ರೊಟೀನ್ ಇಸ್ ಆಲ್ಸೋ ಡಿಸೈಡೆಡ್. ಮುಂಚೆನೆ ನಿಮ್ಮ ರೊಟೀನ್ ಕೂಡ ಡಿಸೈಡ್ ಮಾಡಬಹುದು ಇಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡಾಗ. ದಟ್ ಈಸ್ ಫಾರ್ ದಟ್. ಇಲ್ಲಿ ಮೇನ್ಲಿ ಏನ್ ಹೇಳಿದ್ದೆ ನಾನು, ದಿಸ್ ಇಸ್ ಫಾರ್ ಮೆಡಿಸಿನಲ್ ಫೀಲ್ಡ್. ಇದು ಮೆಡಿಸಿನಲ್ ಫೀಲ್ಡ್, ದಿಸ್ ಇಸ್ ಆಲ್ ಮೆಡಿಕಲ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಓಕೆನಾ. ಮೇನ್ಲಿ ನಿಮ್ಗೆ ಇಲ್ಲಿ ಸಿಗೋದು ಅಂತಂದ್ರೆ ನರ್ಸ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಓಕೆನಾ. ಸೊ ಈ ಕೋರ್ಸಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ನಿಮಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ದು, ಇಫ್ ಯು ವಾಂಟ್ ಟು ಬಿ ಅ ಕೇರ್ ಗಿವರ್, ನಿಮಗೆ ಸರ್ವಿಸ್ ಮೇಲೆ ಇಂಟ್ರೆಸ್ಟ್ ಇದ್ದು, ನೀವು ಕ್ವಿಕ್ ಆಗಿ ನೀವು ಸರ್ವಿಸ್ ಮಾಡಬೇಕು ಅಂತಂದ್ರೂ ಕೂಡ ಈ ಕೋರ್ಸ್ನ ಆರಾಮಾಗಿ ಮಾಡ್ಕೋಬಹುದು. ಆ್ಯಂಡ್ ಈವನ್ ಯು ಕ್ಯಾನ್ ಆಲ್ಸೋ ಬಿ ಗೊತ್ತಲ್ಲ, ಪ್ಯಾರಾಮೆಡಿಕ್ಸ್ ಎಲ್ಲ ಇರ್ತಾರೆ, ಆನ್ ಜಾಬ್ ಆನ್ ಸೈಟ್ಗೆ ಹೋಗಿ ನೀವು ಹೋಗಿ ಹೆಲ್ಪ್ ಮಾಡ್ತಿರ್ತೀರಾ. ಎಷ್ಟೊಂದು ಕೆಲಾಮಿಟೀಸ್ ಆದಾಗೆಲ್ಲ ಪ್ಯಾರಾಮೆಡಿಕ್ಸ್ ಎಲ್ಲ ಬರ್ತಿರ್ತಾರೆ. ಎಸ್, ಯು ಕ್ಯಾನ್ ಬಿ ಒನ್ ಆಫ್ ದೆಮ್. ಯು ಕ್ಯಾನ್ ಆಲ್ಸೋ ಸರ್ವ್ ನೇಷನ್ ಬೈ ಚೂಸಿಂಗ್ ಎನಿ ಆಫ್ ದೋಸ್ ಕರಿಯರ್ಸ್. ನೀವು ಇದರಲ್ಲಿ ಯಾವುದೇ ಕರಿಯರ್ ಆಪ್ಷನ್ ಚೂಸ್ ಮಾಡಲಿ, ಯಾವುದೇ ಸ್ಟ್ರೀಮ್ ಚೂಸ್ ಮಾಡಲಿ, ಯು ಕ್ಯಾನ್ ಆಲ್ವೇಸ್ ಚೂಸ್ ಟು ಸರ್ವ್ ಯುವರ್ ಕಂಟ್ರಿ, ಯು ಕ್ಯಾನ್ ಆಲ್ವೇಸ್ ಚೂಸ್ ಟು ಸರ್ವ್ ಪೀಪಲ್ ಮಕ್ಕಳೇ. ಓಕೆ. ಸೊ ದೀಸ್ ಆರ್ ಆಲ್ ದ ಒನ್ ಆಫ್ ದ ದೀಸ್ ಆರ್ ಆಲ್ ದ ಮೇನ್ ಕೋರ್ಸಸ್. ಇವೆಲ್ಲ ಮೇನ್ ಕೋರ್ಸಸ್ ಇವು. ನೀವು ಮೇನ್ ಕೋರ್ಸಲ್ಲಿ ನೀವೇನು ಸೈಡ್ ಡಿಶ್ ಚೂಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳ್ತೀನಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಕಿಲ್ ಸೆಟ್ ಎನ್ಹ್ಯಾನ್ಸ್ಮೆಂಟ್. ಸ್ಕಿಲ್ ಸೆಟ್ ಎನ್ಹ್ಯಾನ್ಸ್ಮೆಂಟ್. ಈ ಸ್ಕಿಲ್ ಸೆಟ್ ಎನ್ಹ್ಯಾನ್ಸ್ಮೆಂಟ್ ಅಂತ ಬಂದಾಗ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕು. ಹೇಗೆ? ಇನ್ನೊಂದು ಏನಂದ್ರೆ, ಈವನ್ ನೀವು ಡಿಪ್ಲೊಮಾ ತಗೊಂಡಾಗ ಡಿಪ್ಲೊಮಾ ಇನ್ ಡಾನ್ಸಿಂಗ್ ಮಾಡ್ತಾರೆ, ಡಿಪ್ಲೊಮಾ ಇನ್ ಭರತನಾಟ್ಯಂ, ಡಿಪ್ಲೊಮಾ ಇನ್ ಸಿಂಗಿಂಗ್ನು ಮಾಡ್ಕೋತಾರೆ ಅಲ್ವಾ, ಡಿಪ್ಲೊಮಾ ಇನ್ ಕುಕ್ಕಿಂಗು ಮಾಡ್ಕೋತಾರೆ. ದೇರ್ ಈಸ್ ಆಲ್ಸೋ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಇದೆ. ಯು ವಿಲ್ ಹ್ಯಾವ್ ಲಾಟ್ ಆಫ್ ವೈಡ್ ವೆರೈಟಿ ಆಫ್ ಕೋರ್ಸಸ್ ಪುಟ. ಸೊ ಫಾರ್ ನಾವು ಈ ಮೇನ್ ಕೋರ್ಸಸ್ನ ನೀವು ಚೂಸ್ ಮಾಡ್ಕೋಬೇಕು. ಮೇನ್ ಬ್ರಾಂಚಸ್ನ ಚೂಸ್ ಮಾಡಿದಾಗ ದೆನ್ ಯು ಕ್ಯಾನ್ ಗೋ ಫರ್ದರ್. ನಿಮ್ಮ ಹತ್ರ ಇನ್ನೂ ಕರಿಯರ್ ಆಪ್ಷನ್ಸ್ ಓಪನ್ ಅಪ್ ಆಗೇ ಆಗುತ್ತೆ. ರೈಟ್. ಸ್ಕಿಲ್ ಸೆಟ್ ಎನ್ಹ್ಯಾನ್ಸ್ಮೆಂಟ್ ಮಾಡ್ಕೋಬೇಕು. ಮೇನ್ ಥಿಂಗ್ ಇಸ್ ಯುವರ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲೇ ಇದ್ರೂ ಯುವರ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ವರ್ಬಲಿ ಕಮ್ಯುನಿಕೇಟ್ ಮಾಡ್ತಿರೋ ಅಥವಾ ಬರೆದು ಕಮ್ಯುನಿಕೇಟ್ ಮಾಡ್ತಿರೋ ಅದನ್ನ ನಿಮಗೆ ಬಿಟ್ಟಿದ್ದು. ರೈಟ್. ಸೊ ಕಮ್ಯುನಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಯುವರ್ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಅಂತ ಬಂದಾಗ ದೆನ್ ಇವಾಗ ರೀಸೆಂಟ್ ಆಗಿ ಇಂಟರ್ನೆಟ್ ಮೇಲೆ ವರ್ಕ್ ಮಾಡೋದು, ಎನಿಥಿಂಗ್ ಬೇಸ್ಡ್ ಆನ್ ದ ಇಂಟರ್ನೆಟ್. ಸೊ ನೀವು ಪ್ರಾಪರ್ ಆಗಿ ಇಂಟರ್ನೆಟ್ ಯೂಸ್ ಮಾಡ್ಲಿಕ್ಕೆ ಬರುತ್ತಾ ಅಂತ. ಸೊ ಇಂಟರ್ನೆಟ್ ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ಏನೋ ChatGPT ಜೊತೆ ಮಾತಾಡೋದಲ್ಲ. ಟೂಲ್ಸ್ ಡೆವಲಪ್ಮೆಂಟ್ ಆಗ್ಬೋದು, ನಿಮ್ಮ ಕಂಟೆಂಟ್ ಡೆವಲಪ್ಮೆಂಟ್ ಆಗ್ಬೋದು. ನೀವು ಕಂಟೆಂಟ್ ಯು ಕುಡ್ ಬಿ ಅ ಕಂಟೆಂಟ್ ಡೆವಲಪರ್. ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಯಾವುದೋ ರ್ಯಾಂಡಮ್ ಪೋಸ್ಟ್ ಹಾಕೋದಲ್ಲ, ಯೂಸ್ಫುಲ್ ಪೋಸ್ಟ್ ಹಾಕೋದು, ಅಂದ್ರೆ ಜನರಿಗೆ ತಲುಪೋ ತರ ಪೋಸ್ಟ್ ಹಾಕೋದು. ದಟ್ ಈಸ್ ಆಲ್ಸೋ. ಅಂಡ್ ಬಿಕಾಸ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಕೂಡ ಹೈಯರ್ ಮಾಡ್ತಾರೆ ಅಲ್ವಾ. ಸೊ ಅಲ್ಲಿನೂ ಕೂಡ ನೀವು ನಿಮ್ಮ ಸ್ಕಿಲ್ ಸೆಟ್ನೇ ತೋರಿಸ್ಕೊಳ್ಳೋ ಥರ ಯು ಕುಡ್ ಆಲ್ಸೋ ಲರ್ನ್ ದೀಸ್. ಆ್ಯಂಡ್ ಎಸ್, ನಿಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಯು ಕುಡ್ ಗೋ ಫಾರ್ ಮ್ಯೂಸಿಕ್, ಡಾನ್ಸ್ ಆರ್ ಎನಿಥಿಂಗ್, ಇನ್ಸ್ಟ್ರೂಮೆಂಟ್ ಇರ್ಬೋದು, ಯಾವುದೇ ಥರ ಡ್ಯಾನ್ಸ್ ಆಗಿರ್ಬೋದು, ಯಾವುದೇ ಥರ ಸ್ಪೋರ್ಟ್ಸ್ ಆಗಿರ್ಬೋದು. ಇಫ್ ಯು ಆರ್ ಏಬಲ್ ಟು ಪರ್ಸ್ಯೂ, ಜಸ್ಟ್ ಡೋಂಟ್ ಗಿವ್ ಇಟ್ ಅಪ್ ಆನ್ ಇಟ್. ಆ್ಯಂಡ್ ಆಲ್ಸೋ ಎನಿಥಿಂಗ್ ಕ್ರಿಯೇಟಿವ್, ಯಾವುದೇ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ನೀವು ಇರ್ಬೋದು. ಸೊ ದೀಸ್ ಆರ್ ಆಲ್ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇದು ಬರೀ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಅಲ್ಲ, ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಗೆಟ್ ಅ ಡಿಗ್ರಿ. ಓಕೆ. ನೀವು ನೋಡಿರ್ತೀರಾ ಕ್ರಿಕೆಟ್ ಫೀಲ್ಡ್ ಅಲ್ಲಿ, ಐ ಡೋಂಟ್ ನೋ ವೆದರ್ ಯು ನೋ ದಿಸ್ ಆರ್ ನಾಟ್, ಕ್ರಿಕೆಟ್ ಫೀಲ್ಡ್ ಅಲ್ಲಿ ದೇರ್ ಆರ್ ಡೇಟಾ ಅನಲಿಸ್ಟ್ ವರ್ಕಿಂಗ್ ಆನ್ ದ ಫೀಲ್ಡ್. ಹೆಂಗೆ ಅಂದ್ರೆ ಯಾವ ತರ ಬಾಲ್ ನೀವು ನೋಡಿರ್ತೀರಲ್ಲ, ಮೆಟ್ರಿಕ್ಸ್ ನೋಡಿರ್ತೀರಾ, ಫೀಲ್ಡ್ ಮೆಟ್ರಿಕ್ಸ್, ಬಾಲ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಎಷ್ಟು ಪಿಚ್ ಅಲ್ಲಿ ಹೋಗ್ತಾ ಇದೆ, ಎಷ್ಟು ಹೈ ಹೋಗ್ತಾ ಇದೆ, ಎಷ್ಟು ಸ್ಪೀಡ್ ಇದೆ, ಬಾಲ್ ಎಲ್ಲಿ ಪಿಚ್ ಆಗಿತ್ತು, ಬಾಲ್ ಯಾವ ಸ್ಪೀಡಲ್ಲಿ ಬಂದಿತ್ತು, ಯಾವ ಸ್ಪೀಡಲ್ಲಿ ಹೊಡೆದಿದ್ದಾರೆ, ಎಷ್ಟು ಫೋರ್ಸ್ ಇತ್ತು, ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಹೊಡಿತಾರೆ, ಎಲ್ಲದಕ್ಕೂ ಅನಾಲಿಟಿಕ್ಸ್ ಮಾಡ್ತಾರೆ ಅಲ್ವಾ. ಒನ್ಸ್ ಅಗೇನ್ ಸ್ಪೋರ್ಟ್ಸ್ ಮೆಡಿಸಿನ್ ಸಪ್ರೇಟ್ ಇರುತ್ತೆ, ಸ್ಪೋರ್ಟ್ಸ್ ಡೇಟಾ ಅನಲಿಸ್ಟ್ ಬೇರೆ ಇರ್ತಾರೆ. ಸೊ ಯು ಹ್ಯಾವ್ ವೈಡ್ ವೆರೈಟಿ ಆಫ್ ಕರಿಯರ್ ಆಪ್ಷನ್ಸ್ ಲೇಟರ್. ನೀವು ರೆಸ್ಟ್ರಿಕ್ಟ್ ಮಾಡ್ಕೋಬೇಕಾಗಿಲ್ಲ. ಚೂಸ್ ಒನ್ ಅಮಾಂಗ್ ದೆಮ್ ವಿಚ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಟು ಅಲ್ವಾ. ಅದ್ರ ಜೊತೆನೆ ಯು ಚೂಸ್ ಯುವರ್ ಸ್ಕಿಲ್ ಸೆಟ್.
ನಿಮ್ಮ ಸ್ಕಿಲ್ ಸೆಟ್ ಯಾವತ್ತೂ ನೀವು ಕಮ್ಮಿ ಮಾಡ್ಕೋಬೇಡಿ. ಜಸ್ಟ್ ಕೀಪ್ ಇಟ್ ವೈಡ್ ಓಪನ್, ಕೀಪ್ ಲರ್ನಿಂಗ್ ಮೆನಿ ಥಿಂಗ್ಸ್. ಒಂದಿಷ್ಟು ನಿಮ್ಗೋಸ್ಕರ, ಒಂದಿಷ್ಟು ಸರ್ವ್ ಮಾಡ್ಲಿಕ್ಕೋಸ್ಕರ ಅಂತ ನೀವು ಎಷ್ಟೇ ಸ್ಕಿಲ್ನ ಕಲ್ತ್ರು ಯಾವುದು ಹಾಳಾಗಲ್ಲ. ಬಟ್ ಡೋಂಟ್ ಗಿವ್ ಅಪ್ ಆನ್ ಒನ್ ಥಿಂಗ್. ಒಂದು ಹಿಡ್ಕೊಂಡಿರ್ತೀರ, ಅದನ್ನ ಕಂಪ್ಲೀಟ್ ಆಗಿ ಪ್ರೋ ತರ ವರ್ಕ್ ಮಾಡಿ ಕಲೀರಿ. ಬಿ ಅ ಪ್ರೋ ಇನ್ ದಟ್ ಸ್ಕಿಲ್. ಅದಾದ್ಮೇಲೆ ಇನ್ನೊಂದು ಬೇಕಾದ್ರೆ ಸ್ಕಿಲ್ಸ್ನ ಪಿಕ್ ಮಾಡಿ, ಮತ್ತೆ ಇನ್ನೂ ಪ್ರಾಕ್ಟೀಸ್ ಮಾಡಿ, ಮತ್ತೆ ಯು ಕ್ಯಾನ್ ಬಿ ಅ ಪ್ರೋ. ಸೊ ಡಬಲ್ ಡಿಗ್ರೀಸ್, ಡಬಲ್ ಡಿಪ್ಲೊಮಾಸ್ ಎಲ್ಲ ಇರ್ತಾರೆ. ಅದೇ ತರ ಯು ಕ್ಯಾನ್ ಬಿ ಮಾಸ್ಟರ್ ಆಫ್ ಆಲ್ ದ ಆರ್ಟ್ಸ್. ಯು ಕ್ಯಾನ್ ಬಿ ದ ಮಾಸ್ಟರ್ ಆಫ್ ಆಲ್ ದ ಆರ್ಟ್ಸ್, ರೈಟ್? ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು ಪುಟ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ನೀವು ನಿಮ್ಮ ಲೈಫ್ನ ಹೆಂಗೆ ಯುಟಿಲೈಸ್ ಮಾಡ್ಕೋತೀರಿ ಅಂತ. ಜಸ್ಟ್ SSLC ಇವಾಗ ತಾನೇ ಮುಗ್ದಿದೆ, ಜಸ್ಟ್ ಒನ್ ಸ್ಟೆಪ್ ಮುಗ್ದಿದೆ, ಇನ್ನೂ ಹಲವಾರು ಸ್ಟೆಪ್ಸ್ ಇದೆ ನಿಮಗೆ ಕ್ರಾಸ್ ಮಾಡಲಿಕ್ಕೆ. ಯು ಹ್ಯಾವ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್. ದ ವರ್ಲ್ಡ್ ಈಸ್ ಯೋರ್ಸ್. Okay, so for the upcoming world, all the best to you and all the best to the world as well, because ಇವಾಗ ಬರ್ತಿರೋ ಬ್ಯಾಚ್ that is the rock star batch ಅಂತ ನಾನು ನಿಮ್ಗೆ ಹೇಳ್ತೀನಿ. And Puta, for any guidance you can definitely be in touch with us. You can definitely stay tuned for more updates. This is PW Karnataka 8910 YouTube channel, and you can definitely join our WhatsApp channel. Link is given in the bio of this channel, and you can contact us ಫಾರ್ ಎನಿ ಮೋರ್ ಅಪ್ಡೇಟ್ಸ್ ಲೈಕ್ ದಿಸ್. ಕಾಮೆಂಟ್ ಮಾಡಿ ನೀವು ಯಾವ ಕೋರ್ಸ್ನ ಚೂಸ್ ಮಾಡ್ಕೋತಿದ್ದೀರಾ ಅಂತ ಕಾಮೆಂಟ್ ಡೆಫಿನೆಟ್ಲಿ ಮಾಡಬೇಕು. ಇದರಲ್ಲಿ ನಿಮ್ಮ ಸ್ಕಿಲ್ ಸೆಟ್ ಕೂಡ ಕಾಮೆಂಟ್ ಮಾಡಿ, ನಿಮಗೇನು ಇಂಟ್ರೆಸ್ಟ್ ಇದೆ ಅಂತ ಕೂಡ ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಕೀಪ್ ವರ್ಕಿಂಗ್ ಆನ್ ಇಟ್. ಗುಡ್ ಲಕ್ ಆ್ಯಂಡ್ ಮೇ ಯು ಹ್ಯಾವ್ ಆಲ್ ದ ಸಪೋರ್ಟ್ ಇನ್ ದ ವರ್ಲ್ಡ್.